ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ನಾನು ದವಸಪೇಟೆಗೆ ಬಂದಿದ್ದೆ. ಅಕ್ಕರೂರ್ಗೆ ಹೋಗೋಣ ಅಂದ್ಬಿಟ್ಟು ಬಸ್ಸಿಗೆ ಕಾದು ಕಾದು ಸಾಕಾಯ್ತು. ಇಲ್ಲಿ ಕೂತ್ಕೊಂಡಿದ್ದೀನಿ ನೋಡಿ. ಹೆಂಗೆ ದವಸಪೇಟೆದು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ದವಸಪೇಟೆದೆಲ್ಲ ವೀಡಿಯೋ ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು. ಅಂದರೆ ಮದ್ಗಿ ಆ ಕಡೆ ಪಾವಗಡ ಗಾಡಿ ನಿಲ್ಲಿಸ್ತಾನೆ ಇಲ್ಲ ನಮ್ಮ ಅಕ್ಕರೂರ್ ಗೇಟಲ್ಲಿ ಇದ್ದೀನಿ. ಬಸ್ ಬಂದರೆ ಹೋಗಬೇಕು ನೋಡಿ. ಇನ್ನೂ ಇಲ್ಲೇ ನಿಂತಿದ್ದೀನಿ. ಬಸ್ಗಳು ಒಂದೂ ನಿಲ್ಲಿಸ್ತಿಲ್ಲ ನಿಜವಾಗ್ಲೂ. ಯಾವಾಗ ಹೋಗೋದ ಏನೋ ನೋಡಿ. ಹಂಗೂ ಬಂದೆ. ಬಂದು ನಮ್ಮ ಅಕ್ಕ ಟೀ ಮಾಡಿಕೊಡ್ತು. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಹೂವು ಕಟ್ತಾಯಿತ್ತು ಅಕ್ಕ. ಅದಕ್ಕೆ ಅಕ್ಕ ಹೂವು ಕಟ್ತಾಯಿತ್ತಲ್ಲ, ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಟೀ ಮಾಡ್ಕೊಂಡು ಕೊಡ್ತು. ಟೀ ಕುಡಿದೆ. ಆಮೇಲೆ ಸಂಜೆ ಇಲ್ಲೇ ಇರಮ್ಮ ಹೋಗಿವಂತೆ ಅಂತು. ಸರಿ ಆಯಿತು ಅಂತ ನೈಟ್ ಅಲ್ಲೇ ಉಳ್ಕೊಂಡಿದ್ದೆ. ನಮ್ಮ ಅಕ್ಕ ಅವರೆಕಾಳು ಬಸ್ಸಾರು ಮಾಡಿ ಮುದ್ದೆ ಮಾಡ್ತೀನಿ ಅಂತ ಹೇಳ್ತಿತ್ತು. ಹಂಗೆ ಒಳಗೆ ಬಂದೆ ನೋಡಿ. ಎಷ್ಟು ಚೆನ್ನಾಗೆಲ್ಲ ಅವರೆಕಾಳು ಬಸ್ಸಾರು ಅಂದರೆ ಎಲ್ಲ ಖಾರಕ್ಕೆಲ್ಲ ಸಾಂಬಾರೆಲ್ಲ ಕೂಡಿಸಿತ್ತು. ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಚ್ಕೊಂಡು ಒಗ್ಗರಣೆ ಮಾಡ್ತಾಯಿತ್ತಾ. ಹಂಗೆ ಅವರೆಕಾಳು ಒಗ್ಗರಣೆ ಅವರೆಕಾಳು ಬಸ್ಸಾರು ಚೆನ್ನಾಗಿರ್ತೈತಲ್ವ, ಅದಕ್ಕೆ ಮಾಡ್ತಾಯಿತ್ತು. ನಮ್ಮ ಅಕ್ಕ ಸಾಂಬಾರು ಸೂಪರಾಗಿ ಮಾಡ್ತೈತೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ. ಸಾರು ಎಲ್ಲ ಚೆನ್ನಾಗಿ ಮಾಡ್ತೈತೆ ನೋಡಿ. ಅದಕ್ಕೆಲ್ಲ ಕಾಯೆಲ್ಲ ಹಾಕಿ ಬಸ್ಸಾರು ಅಂದರೆ ನಂಗೆ ತುಂಬ ಇಷ್ಟ. ಯಾಕಂದರೆ ನಾನು ಎಲ್ಲ ಸಾರಿಗಿಂತ ಬಸ್ಸಾರು ಜಾಸ್ತಿ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲೂ ಅಷ್ಟೇ. ಬಸ್ಸಾರು 2 ದಿವಸ ಆದರೂ ನಾನು ಬಸ್ಸಾರು ತಗೊಂಡೋಗಿ ಚೆಲ್ಲಕ್ಕೆ ಮನಸ್ಸು ಬರೋಲ್ಲ. ಯಾಕಂದರೆ ನಂಗೆ ತುಂಬ ಇಷ್ಟ ಬಸ್ಸಾರು. ಹಂಗಾಗಿ ಹುಳಿ ಸಾರು ಆದರೆ ನಾನು ತಿನ್ನಲ್ಲ. ಬಸ್ಸಾರು ಅಂದರೆ ನಾನು ಹೇಳಿದೆ ಬಸ್ಸಾರೇ ಮಾಡಕ್ಕ ಅಂದೆ. ಅದು ಬಸ್ಸಾರು ಮಾಡ್ತೀನಿ ಅಂತ ಅಂತು ಮಾಡ್ತಾಯಿದ್ದೆ. ಹಂಗೆ ಎಲ್ಲ ಕಾಳೆಲ್ಲ ಒಗ್ಗರಣೆ ಕೊಡ್ತಾಯಿತ್ತಾ. ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು. ನಮ್ಮ ಅಕ್ಕ ಅಡುಗೆ ಮಾಡೋದು ತೋರ್ಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೊಟ್ಟೆ ಬೇರೆ ಎಸ್ತಿತ್ತು ನನಗೂ. ಬೇಗನೆ ಮಾಡ್ತಾಯಿದ್ದೆ ಪಾಪ ಅಡುಗೆ. ನಾನು ಮಧ್ಯಾಹ್ನ ನಾನು ಹೋದಾಗಲೇ 4 ಗಂಟೆ ಆಗಿತ್ತು. 2:30 ಆಗಿತ್ತು. 2:30ಗೆ 4:15 ಬಸ್ಗೆ ಹೋಗಿವಂತೆ ಬಿಡಮ್ಮ ಅಂತು. ತಿರ್ಗಿ ಆಮೇಲೆ ಸರಿ ಇವತ್ತು ಇಲ್ಲೇ ಇರಮ್ಮ ಅಂತ ಹೇಳ್ತು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ನೈಟ್ ಇದ್ನಲ್ಲ. ಹೊಟ್ಟೆ ಬೇರೆ ಎಸಿತಿತ್ತು. ಮಧ್ಯಾಹ್ನ ಊಟ ಮಾಡು ಅಂತೂ ನಾನು ಮಾಡಲಿಲ್ಲ. ಅನ್ನ ಯಾರು ತಿಂತಾರೆ ಅಂದ್ಬಿಟ್ಟು ಅದಕ್ಕೆ ಸಂಜೆ ಮುದ್ದೆ ಮಾಡೋಕ್ಕ ಅಂದೆ. ಅದಕ್ಕೆ ಮುದ್ದೆನೇ ಮಾಡ್ತೀನಿ ಅಂತ ಹೇಳಿ, ಅವ್ರಿಗೂ ಮುದ್ದೆ ಇರಬೇಕು ನೈಟು. ಬೆಳಗ್ಗೆ ಟೈಮ್ ಬೇಕಾದ್ರೂ ಅವ್ರು ಮುದ್ದೆ ಮಾಡ್ತಾರೆ, ನೈಟು ಮುದ್ದೆ ಮಾಡ್ತಾರೆ. ಅವ್ರು ಜಾಸ್ತಿನೇ ಮುದ್ದೆನೇ ಯೂಸ್ ಮಾಡೋದು. ಹಂಗಾಗಿ ಮುದ್ದೆನೇ ತಿನ್ನೋದವರು. ಹಂಗಾಗಿ ನನಗೂ ಮುದ್ದೆ ಮಾಡ್ಕೊಡಕ್ಕ ಅಂದೆ. ನಾನು ಮುದ್ದೆ ತಿಂದು ಸುಮಾರು ದಿನ 2-3 ದಿನದ ಮ್ಯಾಲೆ ಆಗೋಗ್ಬಿಟ್ಟಿತ್ತು. ಮುದ್ದೆ ತಿಂದಿರಲಿಲ್ಲ. ಅದಕ್ಕೆ ಮುದ್ದೆನೇ ಮಾಡೋ ಅಂದೆ ನೋಡಿ. ಸಾರೆಲ್ಲ ಕೂಡ್ಸೈತೆ. ಕಾಳು ಒಗ್ಗರಣೆ ಹಾಕಿದ್ದಾಯಿತು. ಈಗ ಸಾರು ನೋಡಿ. ಇಷ್ಟೇ ಮಾಡೋದು ನಮ್ಮ ಅಕ್ಕ ಸಾಂಬಾರು. ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಮಾಡೋದು ಸಾಂಬಾರು. ವೇಸ್ಟ್ ಮಾಡೋಲ್ಲ, ಏನಿಲ್ಲ. ತಗೊಂಡೋಗಿ ಆಚೆ ಹುಯ್ಯಬೇಕು ಒಂದ್ಸಲ ಅಷ್ಟೇ ಸಾರು ಮಾಡೋದವರು. ಅಂದರೆ ಅವರು ಇರೋರೆ 3 ಅಲ್ವ. ಹಂಗಾಗಿ ಯಾರನ್ನ ಒಬ್ರು ಎಕ್ಸ್ಟ್ರಾ ಹೋದರೆ ಅಷ್ಟು ಸಾಂಬಾರು ಮಾಡ್ತಾರೆ ಅಷ್ಟೇ, ಜಾಸ್ತಿ ಮಾಡಲ್ಲ. ಆಮೇಲೆ ಜಾಸ್ತಿ ಜನ ಯಾರಾದರೂ ಹೋದರೆ ಮಾಡುತ್ತೆ. ಅಷ್ಟೇ ಮಾಡಬೇಕು. ಯಾಕಂದರೆ ಇವಾಗ ಮಾಡಿ ಸುಮ್ಮನೆ ತಗೊಂಡೋಗಿ ಆಚೀಚೆಲ್ಲ ಬದಲು ನಾವು ಅಷ್ಟೇ ಸಾಂಬಾರು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು. ಇವಾಗ ಆಚೆಗೆ ಯಾಕೆ ಹುಯ್ಬೇಕು? ಅದಕ್ಕೇನು ಖಾರ ಮಸಾಲ ಹಂಗೆ ಬರುತ್ತಾ? ಅದಕ್ಕೆ ಇಷ್ಟಿಷ್ಟೇ ಮಾಡೋದು ಚೆಂದ ನೋಡಿ. ಕಾಳೆಲ್ಲ ಒಗ್ಗರಣೆ ಹಾಕ್ತಾ ನೋಡಿ. ನಮ್ಮ ಅಕ್ಕರ ಮನೆ ಅಡುಗೆ ರೂಮ್ ಎಲ್ಲ ತೋರಿಸ್ತೀನಿ. ಇಷ್ಟೇ ಇರೋ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತೈತೆ. ಸಿಂಪಲಾಗಿ ಮಾಡಿಕೊಂಡೈತೆ. ಅಂದರೆ ಅವ್ರದ್ದು ಸೀಟಿನ ಮನೆ ಅಲ್ವಾ, ಹಂಗಾಗಿ ಸ್ವಲ್ಪ ಧೂಳು. ಹಂಗೆ ಬಿಟ್ಟರೆ ಇನ್ನೇನಿಲ್ಲ. ಅಷ್ಟರಲ್ಲೂ ನೀಟಾಗಿ ಮಾಡಿಕೊಂಡೈತೆ ಅಡುಗೆ ರೂಮೆಲ್ಲ. ಮುದ್ದೆ ಮಾಡ್ತಾಯಿತ್ತ. ಮುದ್ದೆ ನೋಡಿ ಎಷ್ಟು ಫಾಸ್ಟಾಗಿ ತೊಳಸ್ತೈತೆ ನಮ್ಮ ಅಕ್ಕ. ಚೆನ್ನಾಗಿ ಮಾಡ್ತೈತೆ ಮುದ್ದೆ ಮಾತ್ರ ನೋಡಿ. ಕೋಲಲ್ಲಿ ಅದು ಮೆಟ್ಕಡ್ಡಿ ಇಕ್ಕೊಂಡು ತೊಳಸ್ತೈತೆ. ಕಾಲಲ್ಲಿ ಒದೆಯಲ್ಲ ನಮ್ಮ ಅಕ್ಕ ಪಾತ್ರೆ. ನಮ್ಮ ಅಕ್ಕನ ನೋಡ್ಕೊಂಡು ನಾನು ಕಲ್ತ್ಕೊಂಡಿದ್ದು ಈ ಥರ ಮೆಟ್ಕೋಲಲ್ಲಿ ಮುದ್ದೆ ತೊಳಸೋದು. ನಾನು ಯಾವತ್ತೂ ಪಾತ್ರೆನ ಬಟ್ಟೆಯಲ್ಲಿ ಮುದ್ದೆ ತಪ್ಪಲೆ ಮಾತ್ರ ಬಟ್ಟೆಯಲ್ಲಿ ಯಾವತ್ತೂ ತುಳ್ಕೊಳ್ಳಲ್ಲ. ನಾನು ಮುದ್ದೆ ಮಾಡೋದೆಲ್ಲ ನೋಡಿರ್ತೀರ ನೋಡಿ. ಎಷ್ಟು ಚೆನ್ನಾಗಿ ಮುದ್ದೆ ತೊಳಸ್ತಾಯಿತ್ತು ನಮ್ಮ ಅಕ್ಕ. ಅಲ್ಲಿ ಸ್ವಲ್ಪ ಶೆಲ್ಪ್ ಕಲ್ಲು ಮರೆ, ಹಂಗಾಗಿ ನಾನು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಒಂದು 5 ನಿಮಿಷ, ಒಂದು 8 ನಿಮಿಷ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಜಾಸ್ತಿ ಇವತ್ತು ಮಾಡಿಲ್ಲ. ಇದನ್ನು ಒಂದು 7 ನಿಮಿಷ 58 ಸೆಕೆಂಡ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಅನ್ನ ಎಲ್ಲ ಹಾಕ್ಬಿಟ್ಟು ತೊಳಸ್ತಾಯಿದ್ದೆ ಮುದ್ದೆ. ಎಷ್ಟು ಬೇಕೋ ಅಷ್ಟೇ ಗೊತ್ತಾಗಿ ಮಾಡುತ್ತೆ ನಮ್ಮ ಅಕ್ಕ ಅಡುಗೆ ಮಾತ್ರ. ಜಾಸ್ತಿ ವೇಸ್ಟು ಮಾಡಲ್ಲ, ಏನೂ ಇಲ್ಲ. ಎಷ್ಟು ಬೇಕೋ ಅಷ್ಟು ನೀಟಾಗಿ ಚೆನ್ನಾಗಿ ಮಾಡುತ್ತಂದರೆ. ನಾನೇ ಒಂದೊಂದ್ಸಲ ಸಾಂಬಾರು ಅನ್ನನೋ ಏನಾದರೂ ಇದ್ದರೆ ತಾಂಡೆ ಆಚೆ ಬಿಡ್ತೀನಿ. ನಮ್ಮ ಅಕ್ಕ ಮಾತ್ರ ಹಂಗೆ ಮಾಡಲ್ಲ. ಎಷ್ಟು ಬೇಕೋ ಅಷ್ಟೇ ತಾಂಡಾಗ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ. ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಎಲ್ಲ ಮಾಡ್ತಾ. ನಂಗೆ ಒಲೆ ಮುದ್ದೆ ನೋಡ್ತೀನಿ ಹಿಂಗೆ ಹೊಟ್ಟೆ ಹಸಿತಿತ್ತು. ಹೊಟ್ಟೆ ಹಸ್ಕೊಂಬಿಟ್ಟೈತೆ ಅಂತೇಳಿ ಬೇಗನೆ ಮಾಡಿಕೊಡ್ತು ಪಾಪ.
ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಾಯಿತ್ತು ನಮ್ಮ ಅಕ್ಕ. ಆ ಮುದ್ದೆ ನೋಡ್ತಿದ್ರೇ ನಂಗೆ ಹೊಟ್ಟೆ ಹಸಿತಿತ್ತು. ನನಗಂತೂ ಸಖತ್ತು ಹೊಟ್ಟೆ ಹಸ್ಬಿಟ್ಟಿತ್ತು ನಮ್ಮ ಅಕ್ಕವ್ರ ಮನೇಲಿ. ಅದಕ್ಕೆ ನನಗೋಸ್ಕರನೇ ಬೇಗ ಮಾಡ್ತು ಅಡುಗೆ. ನನಗೂ ಬಸ್ಸಾರು ಅಂದ್ರೆ ಇಷ್ಟ ಅಲ್ವಾ. ನೋಡಿ ಎಲ್ಲ ಮಾಡ್ತಾಯಿದ್ದೆ ಮುದ್ದೆ ಮಾಡಿ ಹಿಂಗೆ ತಟ್ಟೆಯಲ್ಲೇ ಮಾಡುತ್ತೆ. ನಾನು ತಟ್ಟೆಯಲ್ಲಿ ರೂಢಿ ಮಾಡ್ಕೋಬೇಕು ನಾನು ಒಂದೊಂದ್ಸಲಿ. ನಾನು ಕಲ್ ಮೇಲೆ ಮುದ್ದೆ ಕಟ್ತೀನಿ, ನಮ್ಮ ಅಕ್ಕ ತಟ್ಟೆಯಲ್ಲೇ ಮುದ್ದೆ ಕಟ್ಬಿಡ್ತು, ಪ್ಲೇಟಲ್ಲೇ ಮುದ್ದೆ ಮಾಡ್ತು. ನೋಡಿ ಅವರೆಕಾಳು ಬಸ್ಸಾರು ಮುದ್ದೆ ಎಷ್ಟು ಚೆನ್ನಾಗೈತಲ್ವ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಥರ. ಅಲ್ಲಿ ಎಲ್ಲ ಊಟ ಮಾಡ್ತಿದ್ವಿ. ಬಿಸಿ ಮುದ್ದೆ ನಮ್ಮ ಅಕ್ಕ ಇಕ್ಕೊಟ್ಟಿತ್ತು, ತಟ್ಟೆಲಿ ಇಕ್ಕಂಡು ಕೂತಿದ್ದೀನಿ. ನಾನು ಇನ್ನೂ ಊಟ ಮಾಡಿಲ್ಲ, ವಿಡಿಯೋ ಮಾಡ್ತಿದ್ದೆ. ನೋಡಿ ಇವಾಗ ಮುದ್ದೆ ಮರಿತಾ ಇದ್ದೀನಿ. ತುಂಬ ಚೆನ್ನಾಗೈತೆ ರುಚಿ. ಎಷ್ಟು ಚೆನ್ನಾಗೈತೆ ಅಂದರೆ ಅವರೆಕಾಳು ಬಸ್ಸಾರಿಗೂ ಮುದ್ದೆಗೂ. ಸಾಂಬಾರು ಎಷ್ಟು ಚೆನ್ನಾಗಿತ್ತು. ನಮ್ಮ ಅಕ್ಕ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತೈತೆ ಅಡುಗೆನ. ಈ ಒಂದು ಅಡುಗೆನೂ ಸಹ ಕೆಡಿಸಲ್ಲ ನಮ್ಮ ಅಕ್ಕ. ಇನ್ನೂ ಒಂದೊಂದ್ಸಲಿ ನಾನೇ ಒಂದ್ಸಲಿ ಉಪ್ಪು ಖಾರನ ಜಾಸ್ತಿ ಕಮ್ಮಿ ಮಾಡಿರ್ತೀನಿ, ಆದರೂ ನಮ್ಮ ಅಕ್ಕ ಒಂದೊಂದ್ಸಲಿ ಎಷ್ಟು ನೀಟಾಗಿ ಮಾಡೋದು ಗೊತ್ತಾ ಅಡುಗೆ. ಚೆನ್ನಾಗಿ ಮಾಡ್ತೈತೆ ನಮ್ಮ ಅಕ್ಕ. ಬನ್ನಿ ಎಲ್ಲ ನಮ್ಮ ಅಕ್ಕ ಮುದ್ದೆ ಬಸ್ಸಾರು ಮಾಡೈತೆ, ಬನ್ನಿ ಎಲ್ಲ ಊಟ ಮಾಡೋಣ. ಹಂಗೆ ಕರೀತಾರೆ ಅನ್ಕೊಂತೀರ, ಯಾರು ಯೂಟ್ಯೂಬಲ್ಲಿ ಬಂದು ಊಟ ಮಾಡಲ್ಲ. ಬಟ್ ಕರಿಬೇಕಲ್ವ ಯೂಟ್ಯೂಬಲ್ಲೂ. ಯಾರು ಯೂಟ್ಯೂಬಲ್ಲಿ ಬಂದು ಮುದ್ದೆ ಸಾರು ಯಾರು ತಿನ್ನೋಕ್ಕಾಗಲ್ಲ, ಬಟ್ ಕರಿಬೇಕು ಬನ್ನಿ ಅಂತ. ನಮ್ಮ ಚಾನಲಲ್ಲಿ ಪಾಪ ನೋಡೋರು ಯಾರೂ ಬರೋಲ್ಲ, ಆದರೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಊಟ ಎಲ್ಲ ಆಯಿತು. ಇಲ್ಲಿ ನಾನು ನಿಮ್ಗೊಂದು ಹೇಳಬೇಕು, ನಮ್ಮ ಅಕ್ಕ ಇಷ್ಟು ನೀಟಾಗಿ ಅಕ್ಷರ ಬರೀತೈತೆ ಅಂದರೆ ಇದೆಲ್ಲ ಅಂಗಡಿದು ಲೆಕ್ಕದ ಬುಕ್ ಇಕ್ಕಿರೋದು, ಅವ್ರು ಅಂಗಡಿ ಇಟ್ಟವ್ರಲ್ಲ ಅದಕ್ಕೆ. ಇದೆಲ್ಲ ನಮ್ಮ ಅಕ್ಕನೇ ಬರೆದಿರೋದು. ನಮ್ಮ ಅಕ್ಕ ಬರೆಯೋದನ್ನ ನಾನು ಇವಾಗ ತೋರಿಸ್ತೀನಿ ತಡೀರಿ ನಿಮಗೆ. ಯಾರೋ ಅಂಗಡಿಗೆ ಬಂದರು, ಅಲ್ಲಿ ಲೆಕ್ಕ ಹಾಕಿ ಬರಿತಾ ಇತ್ತು ಬ್ಯಾಲೆನ್ಸ್ನ. ಎಷ್ಟು ನೀಟಾಗಿ ಬರಿತೈತೆ ಗೊತ್ತಾ ನಮ್ಮ ಅಕ್ಕ ಅಕ್ಷರ. ನಿಜವಾಗ್ಲೂ ನನಗೆ ನನ್ನ ಹೆಸ್ರು ಬಿಟ್ಟರೆ ಬೇರೆ ಬರೆಯೋಕ್ಕೆ ಬರೋಲ್ಲ. ನಮ್ಮ ಅಕ್ಕ ಹೆಸ್ರು ಮತ್ತು ಇಂಗ್ಲೀಷಲ್ಲೆಲ್ಲ ಮೆಸೇಜೆಲ್ಲ ಇಷ್ಟು ಚೆನ್ನಾಗಿ ಓದಿರೋದು ಬರೀ 1ನೇ ಕ್ಲಾಸು ನಮ್ಮ ಅಕ್ಕ ಅಷ್ಟೇ. ಎಷ್ಟು ನೀಟಾಗಿ ಅಕ್ಷರ ಬರೆಯುತ್ತೆ ಗೊತ್ತಾ. ಎಷ್ಟು ದುಂಡಗಿರುತ್ತೆ ಅಂದರೆ ಎಂಥ ಸಣ್ಣ ಮಕ್ಕಳಿಗೂ ಗೊತ್ತಾಗಬೇಕು ನಮ್ಮ ಅಕ್ಕ ಕನ್ನಡದಲ್ಲಿ ಅಷ್ಟು ನೀಟಾಗಿ ಬರೀತಾರೆ. ಇವಾಗ ತೋರಿಸ್ತೀನಿ ನಮ್ಮ ಅಕ್ಕ ಹೆಂಗೆ ಬರಿದೈತೆ ಅಕ್ಷರ ಅಂತ. ಅವರೇ ನೋಡಿ, ಇದೆ ನಮ್ಮ ಅಕ್ಕ ಬರೆದಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ. ಸ್ಕೂಲ್ಗೆ ಏನು SLCನೂ ಸಹ ಓದಿಲ್ಲ ನಮ್ಮ ಅಕ್ಕ. ಓದಿರೋದು 1ನೇ ಕ್ಲಾಸ್ ಅಷ್ಟೇ. ಒಂದು ಕ್ಲಾಸ್ ಓದಿ ಇಷ್ಟು ನೀಟಾಗಿ ಬರೀತು ನೋಡಿ. ನನಗೂ ಹಿಂಗೆ ಬರೆಯೋಕ್ಕೆ ಬರೋಲ್ಲ ನಿಜವಾಗ್ಲೂ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.